ಹಲೋ ಎಲ್ಲರಿಗೂ ನಮಸ್ಕಾರ. HFಗೆ ಸ್ವಾಗತ. ನಾನು ಚಂದ್ರಿಕಾ. ಏನಪ್ಪ ಇವತ್ತು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಚಂದ್ರಿಕಾ ಅವರು ಅಂತ ಅನ್ಕೋಬೋದು. ಹೌದು, ಇವತ್ತು ನನ್ನ ಬರ್ತ್ಡೇ ಆಗಿರೋದ್ರಿಂದ ನಮ್ಮ ಹಸ್ಬೆಂಡು ಮಿಡ್ನೈಟಲ್ಲಿ ಕೇಕ್ ತಂದು ಕಟ್ ಮಾಡಿಸಿದ್ರು. ತುಂಬಾ ಖುಷಿ ಇತ್ತು ಅಂತ ಹೇಳ್ಬೋದು. ಇವತ್ತಿನ ದಿನ ನನಗೆ ಯಾವ ರೀತಿಯಾಗಿ ಕಳೆದಿದ್ದೀನಿ ಅಂತಂದು ಫುಲ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ಇವತ್ತಿನ ದಿನ ಹುಟ್ಟಿದ್ರೆ ಎಲ್ಲರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ನನಗೂ ಕೂಡ ಯಾರೆಲ್ಲ ಕಾಲ್ ಮಾಡಿ ಕಮೆಂಟ್ ಮಾಡಿ ವಿಶ್ ತಿಳಿಸಿದ್ರು ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಈ ರೀತಿಯಾಗಿದೆ. ಯಾರು ಕೂಡ ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ನನ್ನ ಬರ್ತ್ಡೇ ಆಗಿರೋದ್ರಿಂದ ಇಟ್ಸ್ ಮೈ ಬರ್ಡೇ. ತುಂಬ ಖುಷಿ ಆಗ್ತಿದೆ. ಆಲ್ಮೋಸ್ಟ್ ಏಜ್ ಎಲ್ಲ ಬೇಡ, ಮದುವೆ ಆಗಿ 2ನೇ ವರ್ಷ ಕಾಲಿಟ್ಟಿರೋದ್ರಿಂದ ನಮ್ಮ ಮನೆಯವ್ರ ಜೊತೆಗೆ 2ನೇ ವರ್ಷ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಿರೋದು. ತುಂಬ ಖುಷಿ ಆಗ್ತಾಯಿದೆ. ಸೊ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ನಾವು ಅಂದ್ಕೊಂಡಂಗೆ ಯಾವುದೂ ಆಗೋದಿಲ್ಲ. ಬೆಳಗ್ಗೆ ಎದ್ಬಿಟ್ಟು ಯೋಗ ಕ್ಲಾಸಿಗೆ ಹೋಗಿ ಬಂದು ಮತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಯಾಕಂದರೆ ಎಸ್ಟರ್ಡೇ ನಾವು ರೆಸಾರ್ಟ್ಗೆ ಹೋಗಿದ್ವಿ, ಕ್ಯೂ ಮ್ಯಾಂಗೋ ಫಾರೆಸ್ಟ್ಗೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರೋದ್ರಿಂದ ಫುಲ್ ಬಾಡಿ ಎಲ್ಲ ಪೇನ್ ಆಗಿಬಿಟ್ಟಿತ್ತು. ತುಂಬ ರೆಸ್ಟ್ ಬೇಕು ಅಂತ ಅನ್ನಿಸ್ತಾಯಿತ್ತು. ನಿನ್ನೆ ನಾನು ಏನೂ ಮಾಡಿರಲಿಲ್ಲ. ನಮ್ಮ ಹಸ್ಬೆಂಡ್ ಕೂಡ ಪಾಪ ಅವರು ಕೂಡ ಲೇಟಾಗಿ ಬಂದರೂ ಸಹ ಅವರೆಲ್ಲ ಅಡುಗೆ ಎಲ್ಲ ಮಾಡಿಕೊಂಡ್ರು. ಅವ್ರ ಜೊತೆ ಸ್ವಲ್ಪ ಊಟ ಮಾಡಿ ಮಲ್ಕೊಂಡವಳು. ಬೆಳಗ್ಗೆ 4:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಮತ್ತು ಯೋಗ ಕ್ಲಾಸಿಗೆ ಹೋಗಿ ಬಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಮಲ್ಕೊಂಡ್ಬಿಟ್ಟಿದ್ದೆ. ನಾನು ಈಗ ಆಲ್ಮೋಸ್ಟ್ ಟೈಮ್ ಆಫ್ಟರ್ನೂನ್ ಆಗಿ ಹೋಗ್ಬಿಟ್ಟಿದ್ದೆ. ಸೊ ಈಗ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು 1 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿ ಅಪ್ಪ ಅಮ್ಮ ದೊಡ್ಡಮ್ಮ ಎಲ್ಲರೂ ಬರ್ತಾಯಿದ್ದಾರೆ. ದೊಡ್ಡಪ್ಪ ದೊಡ್ಡಮ್ಮ, ಅಮ್ಮ ಬರ್ತಾಯಿದ್ದಾರೆ, ಅಪ್ಪ ಬರ್ತಾಯಿಲ್ಲ. ಸೊ ಅವ್ರಿಗೋಸ್ಕರ ಇವತ್ತು ನಾನು ಒಬ್ಬಟ್ಟು ಅನ್ನ ಸಾಂಬಾರು ಎಲ್ಲ ಮಾಡಿ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಬರ್ತಡೇ ಇರೋದ್ರಿಂದನೇ ಬನ್ನಿ ಅಂತ ಹೇಳಿದ್ದು. ಆ್ಯಕ್ಚುಲಿ ಮುಂಚೆನೇ ಬನ್ನಿ ಅಂತ ಕೂಡ ಹೇಳಿದ್ದೆ ನಾನು ಮನೆ ಹಾಲು ಉಗ್ಸೋ ಟೈಮಲ್ಲಿ. ಬಟ್ ನಮ್ಮ ಅತ್ತೆ ಒಬ್ಬರೇ ಬಂದಿದ್ದರು, ಮತ್ತು ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಯಾರೂ ಬಂದಿರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ನನ್ನ ಬರ್ಡೇ ಐತೆ, ಹೇಗೂ ಬರ್ತೀರಲ್ವ, ಬರ್ಡೇ ದಿನ ಬಂದುಬಿಡಿ ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಮನೆಯವರು ಮಿಡ್ ನೈಟಲ್ಲೂ ಸಹ ನಾನು ನಿದ್ದೆಗಣ್ಣಲ್ಲಿ ಸಹ ಎಬ್ಸ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ರು. ಸೊ ಅದನ್ನು ಈಗ ಮತ್ತೆ ಈವ್ನಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ದೊಡ್ಡಪ್ಪ ದೊಡ್ಡಮ್ಮ ಅಮ್ಮ ಎಲ್ಲರೂ ಬರ್ತಾಯಿದ್ರಲ್ಲ, ಅವ್ರಿಗೋಸ್ಕರ ಸ್ಪೆಷಲಾಗಿ ಇವತ್ತು ನನ್ನ ಬರ್ತ್ಡೇ ಇರೋದ್ರಿಂದ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಮಾಡಲಿಕ್ಕೆ ನಾನು ತಯಾರಿ ಮಾಡ್ಕೊತಾ ಇದ್ದೀನಿ. ಇನ್ನು ಮಾಡ್ಕೋಬೇಕು, ಒಂದಿಷ್ಟು ಮಾಡ್ಕೊತಿದ್ದೀನಿ. ಸೊ ಫಸ್ಟು ತಲೆಗೆ ಎಲ್ಲ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು 1 ಅವರ್ ಬಿಟ್ಟು ಸ್ನಾನ ಮಾಡಿ ಒಂದಿಷ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಪೀಸ್ಫುಲ್ಲಾಗಿ ಆಮೇಲೆ ಆರಾಮ್ಸೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ದಿನ ಯಾವ ರೀತಿ ಆಗಿರುತ್ತೆ ಅಂತ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ನಾನು 6 ಅವರ್ ಕಂಪ್ಲೀಟ್ ಮಾಡಿದ್ದೀನಿ. ಮಾರ್ನಿಂಗಿಂದ ಆಫ್ಟರ್ನೂನ್ವರೆಗೂ ಡೇ ಕಂಪ್ಲೀಟ್ ಆಗೋಗ್ಬಿಟ್ಟಿದ್ದೆ. ಇನ್ನು ಆಫ್ಟರ್ನೂನಿಂದ ನೈಟ್ವರೆಗೂ ಯಾವ ಥರ ಇರುತ್ತೆ ನನಗೂ ಗೊತ್ತಿಲ್ಲ. ಅದೇನೋ ಬರ್ತ್ಡೇ ಅಂತ ಬಂದಾಗ ಎಲ್ಲರ ಹುಟ್ಟುಹಬ್ಬನ ಒಂಥರ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ಕೊತಾರೆ. ಚಿಕ್ಕದಾಗಿರ್ಬೋದು, ಚೊಕ್ಕದಾಗಿರ್ಬೋದು, ತುಂಬ ಗ್ರ್ಯಾಂಡಾಗಿರ್ಬೋದು, ಅದು ಹೇಗೆ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಖುಷಿಯಾಗಿ, ಎಷ್ಟು ಸಂತೋಷವಾಗಿ ಆ ಒಂದು ದಿನನ ಎಷ್ಟು ಚೆನ್ನಾಗಿ ಕಳಿತೀವಿ ಅನ್ನೋದು ಇರುತ್ತೆ ನನ್ನ ಅಭಿಪ್ರಾಯ. ಸೊ ನಾನು ಕೂಡ ತುಂಬ ವಿಶೇಷವಾಗಿ ಈ ಒಂದು ದಿನನ ಸೆಲೆಬ್ರೇಟ್ ಮಾಡ್ತೀನಿ. ಬಟ್ ಎಲ್ಲ ಟೈಮು ಆಗಿರಲ್ಲ. ನಾನು ಇಷ್ಟು ವರ್ಷ ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಿದ್ದೆ ಬರ್ಡೇ ಅಂತ ಅಂದಾಗ ಒಂದು ವೀಕಿಂದ ಏನಾದರೂ ಪ್ರಿಪ್ರೇಷನ್ ಇರೋದು, ಏನೋ ಒಂಥರ ತುಂಬ ಚೆನ್ನಾಗಿರೋದು. ಬಟ್ ನಿನ್ನೆ ರೆಸಾರ್ಟ್ಗೆ ಹೋಗೋ ಪ್ಲ್ಯಾನಿಂದ ಸೊ ಇವತ್ತಿನ ದಿನ ಅಷ್ಟಾಗಿ ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ನಿನ್ನೆ ರೆಸಾರ್ಟ್ಗೆ ಹೋಗ್ಬೇಕಲ್ವ ಅಂತಲೂ ಅಲ್ಲಿ ನಾನು ತುಂಬಾ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ನನ್ನ ಬರ್ಡೇ ಇರೋದ್ರಿಂದ ಯಾವುದೇ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಬಟ್ ಆದರೂ ಸಹ ನಮ್ಮ ಮನೆಯವರು ನೆನ್ಪಿಟ್ಕೊಂಡು ಕೇಕ್ ತಂದು ಕಟ್ ಮಾಡಿದರು. ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹಸ್ಬೆಂಡ್ ಅಂತ ಹೇಳ್ತಾ, ಸೊ ಈಗ ಅಲ್ಲೇ ಸ್ಟಾರ್ಟ್. ನಾವು ಯಾವ ರೀತಿಯಾಗಿ ನಾನು ಈ ಒಂದು ದಿನನ ಸ್ಟಾರ್ಟ್ ಮಾಡೋಣ ಅಂತ. ಈಗ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ. ಬಟ್ ಆಫ್ಟರ್ನೂನಿಂದ ಯಾವ ರೀತಿಯಾಗಿದೆ ಅಂತಲೂ ನೋಡೋಣ ಬನ್ನಿ. ಸೊ ಎಣ್ಣೆ ಕಾಸಿಟ್ಕೊಂಡಿದ್ದೆ, ಫುಲ್ಲು ಎಲ್ಲ ಥರ ಐಟಮ್ಸ್ ಹಾಕ್ಕೊಂಡು. ಈಗ ಗೊತ್ತಿರ್ಬೋದು ಎಣ್ಣೆ ಮನೆಯಲ್ಲೇ ರೆಮಿಡಿ ಯಾವ ಥರ ಮಾಡ್ಕೊತಾರೆ ಆಯಿಲ್. ಸೊ ಟ್ರೈಪೋಡ್ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತಂದು ನಾನು ಟ್ರೈಪೋಡ್ ಹಾಳಾದ್ಮೇಲೆ ಗೊತ್ತಾಗಿರೋವಂಥದ್ದು. ಸೊ ನಿಮಗೆ ರೆಮಿಡಿ ಆಯಿಲ್ ಅಂತ ಹೇಳಿದ್ನಲ್ಲ, ಇದಕ್ಕೆ ನಾನು ಒಂದು 10-12 ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತಲೇ ಹೇಳ್ಬೋದು. ಯಾವುದ್ಯಾವುದಪ್ಪ ಅಂದರೆ ಎಣ್ಣೆ, ಬಿಟ್ಟದ ನೆಲ್ಲಿಕಾಯಿ, ದಾಸವಾಳ ಎಲೆ, ಏಲಕ್ಕಿ, ಚಕ್ಕೆ, ಮತ್ತು ಮೆಂತ್ಯಕಾಳು, ಆಲ್ಮಂಡ್ ಆಯಿಲ್ ವಿತ್ ಕೊಕೊನಟ್ ಆ್ಯಂಡ್ ಕ್ಯಾಸ್ಟ್ರೋಲ್ ಆಯಿಲ್,
ಬೇಕಂದರೆ ಅರಿಶಿನ ಸ್ವಲ್ಪ ಹಾಕ್ಕೋಬೋದು, ಮತ್ತು ಲೆಮನ್ ಏನಾದರೂ ಡ್ಯಾಂಡ್ರಫ್ ಇದ್ದರೆ ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇನ್ನೊಂದು ಕೆಲವೊಂದಿಷ್ಟು ಐಟಮ್ಸ್ ಹಾಕಿದ್ದೀನಿ, ನೆನಪಿಗೆ ಬರ್ತಾಯಿಲ್ಲ. ಮತ್ತು ಬೇವಿನ ಎಲೆ ಹಾಕ್ಕೋಬೋದು ಅಥವಾ ಬೇವಿನ ಪೌಡ್ರು, ನೀಮ್ ಪೌಡ್ರು ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಒಂದಿಷ್ಟು ಚೆಂದ ಕುದಿಸಿ, ಈರುಳ್ಳಿ ಮೇನಾಗಿ ಈರುಳ್ಳಿ, ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡು ಎಲ್ಲ ಕುಟ್ಟಿ ಪುಡಿ ಮಾಡಿಕೊಂಡು ಎಲ್ಲ ಇದಾಗುತ್ತಲ್ವ, ಅದಾದಮೇಲೆ ಒಂಥರ ಅದು ಗೊಜ್ಜು ಥರ ಬಂದ್ಬಿಡುತ್ತೆ ಎಲ್ಲ ಆಗಿಬಿಟ್ಟು. ಸೊ ಅದಾದಮೇಲೆ ಪಾತ್ರೆಯಲ್ಲಿ ಎಣ್ಣೆ ಇಟ್ಬಿಟ್ಟು ಆಮೇಲೆ ಚೆನ್ನಾಗಿ ಕುದಿಸ್ಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಲ್ವ, ಸೊ ಅದೆಲ್ಲ ಫುಲ್ ಆಯಿಲೇ ಎಲ್ಲ ಎಳ್ಕೊಳ್ಳುತ್ತೆ. ಏನದು ವೈಟ್ ಒಂಥರ ಆಯಿಲ್ ಇರುತ್ತಲ್ವ, ಕೊಕೊನೆಟ್ ಆಯಿಲ್ ಯಾವ ಥರ ಇರುತ್ತೋ ಅದು ಹೋಗಿ ಗ್ರೀನ್ ಕಲರ್ ಆಗುತ್ತೆ. ಸೊ ತೋರಿಸಿದ್ದೀನಿ ನಾನು ನಿಮ್ಗೆ ಆಲ್ರೆಡಿ. ಸೊ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಇದರಿಂದ, ಎಫೆಕ್ಟಿವ್ ಕೂಡ ಇದೆ. ನನಗೇನೋ ತುಂಬ ಇಷ್ಟ ಆಗುತ್ತೆ ಈ ಥರ ಮನೇಲಿ ಹೋಮ್ ರೆಮಿಡಿ ಮಾಡ್ಕೊಳ್ಳೋದು. ಸೊ ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ಗಳು ನೋಡಿಕೊಂಡು ನಾವು ಎಷ್ಟೋ ಹೋಮ್ ರೆಮಿಡಿ ಮಾಡಿಕೊಂಡು ಮಾಡೋದ್ರಿಂದ ಏನು ಸೈಡ್ ಎಫೆಕ್ಟ್ಸ್ ಕೂಡ ಏನೂ ಆಗೋದಿಲ್ಲ. ಜೊತೆಗೆ ನಮ್ಮ ಏರ್ ಫಾಲ್ ಕೂಡ ಆಗೋಲ್ಲ, ಏರ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಗ್ರೋತ್ ಕೂಡ ಆಗಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಇದು ನಂದು ಓನ್ ಒಪಿನಿಯನ್ನ ನಿಮ್ಮ ಹತ್ರ ಹೇಳ್ತಾ ಇರೋಂಥದ್ದು, ಬೇರೆ ಏನೂ ಇಲ್ಲ. ತುಂಬ ಚೆನ್ನಾಗಿ ಒಂದು ರಿಸಲ್ಟ್ ಬರ್ತಿದೆ. ಜೊತೆಗೆ ನಾವು ಒಳ್ಳೊಳ್ಳೆ ಹೆಲ್ದಿ ಡ್ರಿಂಕ್ಸ್ನ ಕುಡಿಯೋದ್ರಿಂದ ಆಗಿರ್ಬೋದು, ಅಥವಾ ಹೆಲ್ದಿ ಫುಡ್ ಮೇಂಟೈನ್ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಒಳ್ಳೆ ಬ್ರೇಕ್ಫಾಸ್ಟ್, ಫ್ರೂಟ್ಸ್, ಇದೆಲ್ಲ ಒಳ್ಳೆ ಸಲಾಡ್ಸ್, ಸ್ಪ್ರೌಟ್ಸ್ ಎಲ್ಲ ತಿನ್ನೋದ್ರಿಂದ ನಮ್ಮ ಒಂದು ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನನಗೆ ಅಂತೂ ಒಳ್ಳೆ ರಿಸಲ್ಟ್ ಕೊಡ್ತಿದೆ. ನಾನು ಕೂಡ ನನ್ನ ಪಿಂಪಲ್ಸ್ ಕೂಡ ಆಲ್ಮೋಸ್ಟ್ ಕಡಿಮೆ ಆಗ್ತದೆ, ನೋಡ್ತಾ ಇರ್ಬೋದು. ಇದು ಸ್ವಲ್ಪ ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ತುಂಬ ಫೇಸು ಏನೂ ಕಾಣಿಸ್ತಾನೆ ಇಲ್ಲ ಅಂತಲೇ ಅನಿಸುತ್ತೆ. ಬಟ್ ಸ್ವಲ್ಪ ಡಾಟ್ಸ್ ಇದೇನಿಲ್ಲ, ಸ್ಪೋರ್ಟ್ಸು ಸ್ವಲ್ಪ ಕೆಲವೊಂದಿಷ್ಟು ಡಾಟ್ಸ್ ಕೂಡ ಇದೆ, ನೆಕ್ಸ್ಟ್ ಪಿಂಪಲ್ಸ್ ಮಾರ್ಕ್ಸ್ ಕೂಡ ಇದೆ. ಅದು ಅದರ್ವೈಸ್ ಇನ್ನೇನಿಲ್ಲ, ಫೇಸ್ ಕೂಡ ತುಂಬ ಕ್ಲಿಯರ್ ಆಗ್ತಿದೆ. ಐ ಆಮ್ ಸೋ ಹ್ಯಾಪಿ. ಇನ್ನೊಂದಿನ ಅಂದರೆ ನನಗೆ ಒಂದೊಂದು ವರ್ಡ್ಸ್ಗಳು ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ನಿನ್ನೆ ರೆಸಾರ್ಟ್ಗೆ ಹೋಗಿರೋದ್ರಿಂದ ರೈನ್ ಡ್ಯಾನ್ಸ್ ಆಗಿರ್ಬೋದು ಅಥವಾ ಸ್ವಿಮ್ಮಿಂಗಲ್ಲಿ ಇಳಿದಿರೋದ್ರಿಂದ ಸೊ ವಾಯ್ಸು ತುಂಬ ಸ್ಟ್ರಕ್ ಆಗ್ತಿದೆ. ಫ್ಲೂಯೆಂಟಾಗಿ ವಾಯ್ಸ್ ಬರ್ತಾಯಿಲ್ಲ ಮಾತಾಡಲಿಕ್ಕೆ, ಒಂದು ಫ್ಲೋ ಕೂಡ ಇಲ್ಲ. ಸೊ ಹಾಗಾಗಿ ಮೇಯ್ನಾಗಿ ಮೈಕ್ ಕೂಡ ಇಲ್ಲ. ಇನ್ನು ನಾವು ಹೊಸ ಮನೆಗೆ ಬಂದಿರೋದ್ರಿಂದ ಜಾಸ್ತಿ ಐಟಮ್ಸ್ಗಳು ಏನೂ ತಂದಿಲ್ಲಲ್ಲ. ನಾವು ಮುಂಚೆ ಮದುವೆ ಟೈಮಲ್ಲಿ ಏನಿದೆಯೋ ಅದನ್ನೇ ಕ್ಯಾರಿ ಮಾಡ್ತಾಯಿದ್ದೀವಿ. ಸೊ ಆ ಒಂದು ಕಾರಣದಿಂದಾಗಿ ಸ್ವಲ್ಪ ವಾಯ್ಸ್ ಕೂಡ ಏಕೆ ಹೊಡಿಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರೋದಕ್ಕೆ ಆಯಿಲೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. 1 ಅವರ್ ಬಿಟ್ಟು ಫ್ರೆಶ್ ಅಪ್ ಆಗಿ ದೇವರಿಗೆಲ್ಲ ಕೈ ಮುಗಿದು ಅದಾದಮೇಲೆ ನನ್ನ ಒಂದು ಅಡುಗೆ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಅಂದರೆ ಆಲ್ರೆಡಿ ಟೈಮ್ ಆಗಿದೆ, ಇಟ್ಸ್ ಓಕೆ. ಬಟ್ ಅಪ್ಪ ದೊಡ್ಡಮ್ಮ ಎಲ್ಲ ಬರ್ತಾರಲ್ವ, ಆ ಒಂದು ಖುಷಿಗೋಸ್ಕರ ಈ ಒಂದು ದಿನನ ತುಂಬ ಬ್ಯೂಟಿಫುಲ್ಲಾಗಿ ಇಟ್ಕೋಬೇಕು, ಅವ್ರ ಜೊತೆಗೆ ಈ ಒಂದು ದಿನನ ಮೆಮೊರೀಸಾಗಿ ಉಳಿಸ್ಕೋಬೇಕು ಅಂತ ವೀಡಿಯೋ ಮಾಡ್ಕೊತಾ ಇರೋದು. ಅದು ಬಿಟ್ಟರೆ ನಾನು ಈ ಥರ ಟ್ರೈಪೋಡ್ ಇಲ್ಲದೇ ವೀಡಿಯೋ ಮಾಡ್ಕೊಳೋದು ತುಂಬ ರೇರು, ತುಂಬ ಕಡಿಮೆನೇ ಅಂತಲೇ ಹೇಳ್ಬೋದು. ಸೊ ಆಯಿಲೆಲ್ಲ ಅಪ್ಲೈ ಆಯಿತು, ಚೆನ್ನಾಗೀಗ ಮಸಾಜ್ ಮಾಡ್ಕೋಬೇಕು. ಒಂದೇ ಕೈಯಲ್ಲಿ ಮಾಡ್ತಿದ್ದೀನಿ, ಯಾಕಂದರೆ ನಾನು ಈಗ ಮಿರರ್ ಮುಂದೆನೇ ಇಟ್ಟಿರುವಂಥದ್ದು ಮೊಬೈಲು. ಸೊ ಅಲ್ಲಿ ಇಡಲಿಕ್ಕೆ ಜಾಗ ಕೂಡ ಇಲ್ಲ. ಸೊ ಈಗ ಅನ್ನಿಸ್ತಿದೆ ನನ್ನ ಏರ್ಸ್ ತುಂಬಾ ಏರ್ ಫಾಲ್ ಕಂಟ್ರೋಲಿಗೆ ಬಂದಿದೆ. ನಾನು ತುಂಬ ಖುಷಿ ಇದೆ. ನೋಡಿ ಎಷ್ಟೊಂದು ಏರ್ಸ್ ನೋಡ್ತಾ ಇತ್ತು, ಜಸ್ಟ್ ಈಗ 1 ಏರ್ ಮಾತ್ರ ಉದುರಿದೆ. ಓಕೆ, ಸೊ ನೆಕ್ಸ್ಟ್ ಎಂತ ಮಾಡೋದು? ಓಕೆ, 1 ಅವರ್ ಬಿಟ್ಬಿಟ್ಟು ಮತ್ತೆ ನಾನು ಸಿಗುವೆ. ಬಾಯ್. ತಲೆಗೆಲ್ಲ ಆಯಿಲ್ ಅಪ್ಲೈ ಮಾಡ್ಕೊಂಡಾಯಿತು. ಸ್ವಲ್ಪ ಹೊಟ್ಟೆ ಹಸ್ತಿದೆ, ಏನು ಮಾಡ್ಕೊಳೋದು ಅಂತ. ಈಗ ಆಲ್ರೆಡಿ ನಾನು ಹೋಳಿಗೆ ಮಾಡಬೇಕು ಅಂತ ಪ್ರಿಪೇರ್ ಮಾಡ್ತಿದ್ದೀನಿ. ಬಟ್ ನಮ್ಮ ಮನೆಯವರು ಮುಂಚೆನೇ ನಿನ್ನೆ ಸ್ಮೂತಿ ತಂದಿದ್ರು. ಮನೆಯಲ್ಲಿ ಹೆಲ್ದಿ ಡ್ರಿಂಕ್ಸ್ ಏನೂ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇದೇ ಸ್ಮೂತಿ ಚಾಕ್ಲೇಟ್ ಫ್ಲೇವರ್ನೇ ಕುಡಿಯೋಣ ಅಂತಂದು ಅಂದ್ಕೊಂಡಿದ್ದೀನಿ. ಎಂತ ಮಾಡೋದು ಅಲ್ವಾ, ಕೇಕ್ ಇದೆ. ಬಟ್ ಕೇಕ್ ತಿಂದರೆ ಈಗ ಆಲ್ರೆಡಿ ಗಂಟಲು ಹೋಗ್ಬಿಟ್ಟಿದೆ. ಈಗ ಸಮ್ಟೈಮ್ಸ್ ಹೇಗಾಗೋಗುತ್ತೆ ಅಂದರೆ ನನ್ನ ಧ್ವನಿ ಈ ಥರ ಆದಾಗೆ ಕೆಲವೊಂದಿಷ್ಟು ನ್ಯೂಸಿಂದ ಸ್ಕ್ರಿಪ್ಟ್ಗಳು ಕಳಿಸ್ಕೊಡ್ತಿರ್ತಾರೆ ನ್ಯೂಸ್ ಚಾನಲಿಂದ ವಾಯ್ಸ್ ಕೊಡಲಿಕ್ಕೆ. ಸೊ ಅವಾಗೆಲ್ಲ ಅದು ಸರಿ ಅನಿಸಲ್ಲ. ಸೊ ಅದಕ್ಕೋಸ್ಕರನೇ ಸ್ಮೂತಿನ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಇದು ಸಹ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಬಟ್ ಈಗ ಆಲ್ರೆಡಿ ಕೂಲ್ ಆಗಿದೆ, ಏನು ಕೋಲ್ಡ್ ಇಲ್ಲ. ಸೊ ಕುಡಿಯೋಣ. ಯಾರಿಗೆಲ್ಲ ಇವು ಸ್ಮೂತಿ ಇಷ್ಟ ಕಮೆಂಟ್ ಮಾಡಿ. ಈ ಥರ ಇದೆ
ಕಿಚನ್ನ ಮೇಕ್ ಓವರ್ ಮಾಡಬೇಕು. ಇನ್ನೂ ಕೆಲವೊಂದಿಷ್ಟು ಐಟಮ್ಸ್ಗಳು ತರಬೇಕು. ಎಲ್ಲ ಒಂದೊಂದೇ ಐಟಮ್ಸ್ಗಳು ಒಂದೊಂದೇ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಎಲ್ಲ ಅಟ್ ಎ ಟೈಮ್ ಬಂದಾಗ ಎಲ್ಲನೂ ಮಾಡಿಬಿಟ್ಟು ಎಲ್ಲನೂ ಓಪನ್ ಮಾಡಿ ತೋರಿಸಿ ಎಷ್ಟು ಪ್ರೈಸಿಗೆ ತೊಗೊಂಡಿದ್ದೀನಿ. ನಾನು ಮೀಶೋ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲದರಿಂದ ತೊಗೊತಾ ಇದ್ದೀನಿ. ಸೊ ನೋಡೋಣ ಯಾವಾಗ ಎಲ್ಲ ಐಟಮ್ಸ್ಗಳು ಯಾವಾಗ ಬರುತ್ತೋ ಆವಾಗೇ ನಾನು ಕಿಚನ್ ಮೇಕ್ ಓವರ್ ಮಾಡೋಣ ಅಂತ. ಬಟ್ ಬೇಗ ಮಾಡಬೇಕು ಅಂತ ನನಗೂ ತುಂಬ ಇಷ್ಟ ಆಗ್ತಿದೆ. ಬಟ್ ಏನು ಮಾಡೋದು, ನಾವು ಅಂದ್ಕೊಂಡಂಗೆಲ್ಲ ಈಗ ಆಫ್ಲೈನ್ ಅಂದರೆ ಹೋಗಿ ಡೈರೆಕ್ಟಾಗಿ ಹೋಗಿ ತಗೊಂಬಂದ್ಬಿಡ್ಬೋದು. ಬಟ್ ಕೆಲವೊಂದಿಷ್ಟು ಐಟಮ್ಸ್ಗಳು ಸಿಗೋಲ್ಲ ನಮಗೆ ಬೇಕಾದಂಥ ಐಟಮ್ಸು. ಸೊ ಹಾಗಾಗಿ ಆನ್ಲೈನಲ್ಲೇ ನಾನು ಬುಕ್ ಮಾಡ್ಕೊತಿರೋದು. ಸೊ ಅದಕ್ಕಿಂತ ಮುಂಚೆ ನಾನು ಈ ಒಂದು ಬಾಟಲ್ ಸಹ ಬುಕ್ ಮಾಡಿದ್ದೆ. ಆಲ್ಮೋಸ್ಟು ಆಫರ್ ಇತ್ತು 400ಗೆ. ಸೊ ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಒಂಥರ ಚಿಕ್ಕ ಮಕ್ಕಳು ಕುಡಿಯೋ ಥರ ಇದೆ. ಬಟ್ ಇಟ್ಸ್ ಓಕೆ, ತುಂಬ ಕ್ಯೂಟ್ ಆಗಿದೆ. 3 ಬಾಟಲ್ ಇದೆ. ಒಂದು ಎತ್ತಿಟ್ಬಿಟ್ಟಿದ್ದೀನಿ, ಇನ್ನೊಂದು ನಾನು ಯೋಗ ಕ್ಲಾಸಿಗೆ ಹೋಗುವಾಗ ಅದನ್ನು ಕ್ಯಾರಿ ಮಾಡ್ತೀನಿ. ಯೋಗ ಕ್ಲಾಸ್ ಆಗಿರ್ಬೋದು, ಭರತನಾಟ್ಯ ಕ್ಲಾಸ್ಗೆ ಕ್ಯಾರಿ ಮಾಡ್ತೀನಿ. ಇದು ಮನೇಲಿದ್ದಾಗ ಕುಡಿಯೋವಂಥದ್ದು. ಇನ್ನೊಂದು ಏನಾದರೂ ತುಂಬ ಫ್ಯಾಮಿಲಿ ಜೊತೆ ಟ್ರಿಪ್, ತುಂಬ ಲಾಂಗ್ ಟ್ರಾವೆಲ್ ಇತ್ತು, ಡ್ರೈವಿಂಗ್ ಏನಾದ್ರು ಇತ್ತು ಅಂತ ಅಂದಾಗ ಅದನ್ನು ಕ್ಯಾರಿ ಮಾಡಬೇಕು ಅಂತ ಅದನ್ನ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಬಟ್ ಈಗ ಪ್ರೆಸೆಂಟ್ ಎರಡನ್ನೂ ಕ್ಯಾರಿ ಮಾಡ್ತಾ ಇರೋದು. ಅದು ಔಟ್ಸೈಡ್ ಕ್ಲಾಸ್ಗೆ ಹೋದಾಗ, ಇದು ಪ್ರೆಸೆಂಟ್ ಮನೇಲಿದ್ದಾಗ. ಅದು ತುಂಬ ಏನಾದರೂ ಫ್ರೆಂಡ್ಸ್ ಜೊತೆಗೆ ಆ್ಯಕ್ಚುಲಿ ಇನ್ನೇನು ಸಹ ಈ ಒಂದು ಬಾಟಲ್ ತೊಗೊಂಡೋಗಿದ್ದೆ. ತುಂಬ ಕ್ಯೂಟ್ ಆಗಿತ್ತು ಅಂತ ಹೇಳಿದ್ರು ಎಲ್ಲರೂ. ಅದು ಇಷ್ಟ ಆಯಿತು. ಸೊ ಅದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಯಿತು. 2 ವೀಕ್ಸಾ ಸಾರಿ 1 ವೀಕ್ ಆಗಿದೆ. ಯಾಕಂದರೆ ಬಂದೇ ಮನೆಗೆ 2 ವೀಕ್ಸ್ ಆಗಿರುವಂಥದ್ದು. ಸೊ ಸ್ಮೂತಿ ಕುಡಿಯೋಣ ಬನ್ನಿ. ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕತ್ತೆ. ನನಗೆ ತುಂಬ ಇಷ್ಟ ಆಗೋದು. ಆ್ಯಕ್ಚುಲಿ ನಾವು ಈಗ ಔಟ್ಸೈಡ್ ಇರುವಂತಹ ಪೆಪ್ಸಿ ಆಗಿರ್ಬೋದು, ಕೋಕೋ-ಕೋಲಾ, ಈ ಥರ ಯಾವುದು ನನಗೆ ಇಷ್ಟ ಆಗಲ್ಲ. ಬಟ್ ಔಟ್ಸೈಡ್ ಇದೊಂದು ಇಷ್ಟ ಅಂದರೆ ನೀವು 10 ರೂಪೀಸ್ ಪ್ಯಾಕೆಟ್ ಸ್ಮೂತಿ, ಈ ಚಾಕ್ಲೇಟ್ ಸ್ಮೂತಿ ಇದು ಒಂದು ಬಿಟ್ಟರೆ ಇವೆರಡು ಬಿಟ್ಟರೆ ಯಾವುದು ಇಷ್ಟ ಆಗಲ್ಲ. ಇನ್ನು ಎಲ್ಲರೂ ಸಹ ನಾನು ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋಕ್ಕೆ ನನಗೆ ತುಂಬ ಇಷ್ಟ. ಆಮ್ಲ ಜ್ಯೂಸ್ ಆಗಿರ್ಬೋದು, ABC ಜ್ಯೂಸ್ ಆಗಿರ್ಬೋದು, ಪುದೀನ ಜ್ಯೂಸ್ ಆಗಿರ್ಬೋದು, ಮೆಂತೆ, ಸೌತೆಕಾಯಿ, ತುಂಬ ಮನೇಲಿ ಏನಿರುತ್ತೋ ಎಲ್ಲ ಥರನೂ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ನನಗೆ ತುಂಬ ಇಷ್ಟ. ಸೊ ವೆಹಿಕಲ್ ಸೌಂಡ್ ಬರ್ತಿದೆ, ಡಿಸ್ಟರ್ಬ್ ಆಗುತ್ತೆ, ಡಿಸ್ಟರ್ಬ್ ಆದರೆ. ಸೊ ಈ ಥರ ಮನೇಲಿರುವಂಥ ಐಟಮ್ಸ್ನ ಬಳಸಿಬಿಟ್ಟು ನನಗೆ ಏನಾದರೂ ಹೆಲ್ದಿ ಡ್ರಿಂಕ್ ಮಾಡ್ಕೊಂಡು ಕುಡಿಯೋಕ್ಕೆ ಇಷ್ಟ. ಇನ್ನು ಟೂ ಡೇಸ್ನ ನನಗೆ ತುಂಬ ಸ್ಟ್ರೆಸ್ ಅನಿಸ್ತಿತ್ತು. ಅಂದರೆ ಸುಸ್ತಾಗ್ತಾಯಿತ್ತು. ಹಾಗಾಗಿ ನಾನು ಮಾಡ್ಕೊಂಡು ಕುಡಿಲಿಕ್ಕೆ ಆಗ್ತಿರಲಿಲ್ಲ. ಬಟ್ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಹಾಟ್ ವಾಟರ್ಗೆ 1 ಗ್ಲಾಸ್ ಹಾಟ್ ವಾಟರ್ಗೆ ಹನಿ, ಟರ್ಮರಿಕ್, ಲೆಮನ್, ಅರಿಶಿನ ಈ 3 ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಎನರ್ಜಿ ಮತ್ತು ಗ್ರೋತ್ ಅನಿಸುತ್ತೆ. ತುಂಬ ಟಯರ್ಡ್ನೆಸ್ ಸಹ ಕಡಿಮೆ ಆಗುತ್ತೆ. ಆ ಥರ ಕುಡಿಯೋದ್ರಿಂದ ನನಗೆ ಯೋಗ ಕ್ಲಾಸಿಗೆ ಹೋಗೋಕ್ಕೆ ತುಂಬ ಹೆಲ್ಪ್ಫುಲ್ ಆಗ್ತಿರೋದು. ಇಲ್ಲಾಂದರೆ ಯೋಗ ಕ್ಲಾಸಿಗೂ ಕೂಡ ನನಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಯೋಗ ಕ್ಲಾಸ್ಗೆ ಯಾಕೆ ಹೋಗ್ತಿದ್ದೀನಿ, ಏನಕ್ಕೆ ಅಂತ ನಾನು ಮುಂದೆ ಬರುವಂಥ ವೀಡಿಯೋಸಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ. ಸೊ ಈಗ ಮತ್ತೆ ನಾನು ಕಿಚನ್ ಕೆಲಸನ ಸ್ಟಾರ್ಟ್ ಮಾಡೋಣ. ಟೈಮ್ ಆಗ್ತಾ ನನಗೆ ಬರೀ ಮಾತಾಡ್ತಾ ಹೋದರೆ ಕೆಲಸ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮತ್ತು ಏನು ಬಾಕಿ ಇದೆ ಅಡುಗೆ ಮಾಡೋದ್ರಲ್ಲಿ, ಸೊ ಅದು ಮತ್ತೆ ಸ್ಟಾರ್ಟ್ ಮಾಡೋಣ ಬನ್ನಿ. ಅಡುಗೆಗೆಲ್ಲ ಪ್ರಿಪ್ರೇಷನು, ಬೇಳೆ ಕಟ್ಟು ತೆಗ್ದಿದ್ದೀನಿ. ಸೊ ಟ್ರೈಪಾಡ್ ಇಲ್ಲಿಂದ ಪ್ರಾಬ್ಲಮ್. ಸೊ ಒಗ್ಗರಣೆಗೆಲ್ಲ ಮಾಡ್ಕೊಂಡಿದ್ದೀನಿ. ಸಾಂಬಾರು ಮಾಡಲಿಕ್ಕೆ ಹೂರಣ ಕೂಡ ರೆಡಿ ಮಾಡಿ ಇಟ್ಕೊಂಡಿರೋಂಥದ್ದು. ಎಷ್ಟು ಮೆಸ್ಸಿಯಾಗಿ ಕಾಣಿಸ್ತಾ ಇದೆ ನನ್ನ ಕಿಚನ್ನು. ಬಟ್ ಹೋಗ್ತಾ ಎಲ್ಲ ಚೆಂದ ಮಾಡುವ. ಸ್ವಲ್ಪ ಬೇಕಲ್ವಾ, ಇದೆಲ್ಲ ಬಟ್ಟೆಗಳು ಬೇಕಾಗುತ್ತೆ, ಚಾಕು ಎಲ್ಲ ಬೇಕಾಗುತ್ತೆ. ಎಲ್ಲ ಕಿಚನ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಂದರೆ ಪಾತ್ರೆ ಎಲ್ಲ ವಾಶು. ಜಸ್ಟ್ ಈಗ ನಾನು ಬೇಳೆ ಎಲ್ಲ ಚೆನ್ನಾಗಿ ಇದು ಮಾಡ್ಕೊತಾ ಇರುವಂಥದ್ದು. ನಾನ್ ವೆಜ್ ಆದರೆ ಬೇಗ ಪಟ್ಟಂತ ಮಾಡಿಬಿಡ್ಬೋದು ಒಂದು 1/2 ಅವರಲ್ಲಿ. ಬಟ್ ಈ ಸ್ವೀಟ್ ಅಡುಗೆ ಇರುತ್ತಲ್ವ, ಈ ಹೋಳಿಗೆ ಆಗಿರ್ಬೋದು, ಬೇರೆ ಥರ ಎಲ್ಲ ಅಡುಗೆ ಆಗೋದು ಮಾಡೋದೇ ಒಂದು ದೊಡ್ಡ ಕಷ್ಟ ಅನ್ನಿಸ್ಬಿಡುತ್ತೆ. ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ. ಈಗ ಸೇಮ್ ಅದೇ ರೀತಿ ಆಗ್ತಿರೋದು. ಸೊ ನೋಡಿದ್ದಲ್ಲ, ಅಡುಗೆ ಎಲ್ಲ ಪ್ರಿಪೇರ್ ಆಯಿತು. ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಚೆಂದ ಮಾಡಿದೆ. ಎಷ್ಟು ಖುಷಿ ಆಯಿತು ಅಂದರೆ ಪೂಜೆ ಮಾಡಿದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಸೊ ಅದಾದಮೇಲೆ
ಅಪ್ಪ ಅಮ್ಮನೂ ಬಂದಿದ್ದರು. ಅದಾದಮೇಲೆ ಅವ್ರಿಗೆ ವಡೆ ಮತ್ತು ಸ್ನ್ಯಾಕ್ಸ್ ಇರುತ್ತಲ್ವ, ವಡೆ ಮಾಡಿಕೊಟ್ಟು ಟೀ ಮಾಡಿಕೊಟ್ಟು ಅವರು ಸಹ ಖುಷಿಯಿಂದನೇ ಕುಡಿದ್ರು. ಇದಾದಮೇಲೆ ಬರ್ತಡೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಮನೆ ಹತ್ರ ಇದ್ದಂಥ ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು, ಒಂಥರ ಪೀಸ್ಫುಲ್ ಅನ್ನಿಸ್ತಾಯಿತ್ತು. ಬರ್ತಡೇಗೇನು ಹೊಸ್ದಾಗಿ ಏನು ತೊಗೊಂಡಿರಲಿಲ್ಲ, ಬಟ್ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಇನ್ನು ನಮ್ಮ ಮನೆಯವರು ಕೊಡಿಸ್ತೀನಿ ಅಂತೆಲ್ಲ ಹೇಳ್ತಿದ್ರು, ಬೇಡ ಅಂತಲೇ ಹೇಳಿದೆ. ಯಾಕಂದರೆ ಎಲ್ಲ ಟೈಮಲ್ಲೂ ಪದೇ ಪದೇ ಬಟ್ಟೆ ತೊಗೊಳೋದು ಸರಿ ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ಹೊಸ ಮನೆಗೆ ಬಂದಾಗ ಅವಾಗೂ ಅವ್ರಿಗೂ ತೊಗೊಂಡಿದ್ರು, ನನಗೂ ಸಹ ಕೊಡಿಸಿದ್ರು. ಮತ್ತು ಇನ್ನು ಒಂದು 2 ವೀಕ್ಸ್ ಆಗಿಲ್ಲ, ಮತ್ತೆ ಎಂತ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇನ್ನೂ ತೊಗೊಂಡಿರಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಊಟಕ್ಕೆ ಹೋಳಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ನಮ್ಮ ಅಮ್ಮಗೆ ಒಂದು ಸ್ವಲ್ಪ ಹಂಗೆ ಕಾಲು ಎಳಿತಾ ಇದ್ದೆ, ಅವ್ರಿಗೂ ಬರ್ತಾಯಿತ್ತು. ಬಟ್ ನಾನು ಹಂಗೆ ಅವ್ರ ಜೊತೆ ಮಾತಾಡ್ತಾ ಟೈಮ್ ಪಾಸ್ ಮಾಡಬೇಕಲ್ವ, ಸೊ ಹಾಗೆ ಮಾತಾಡ್ತಾ ನಾನು ಅವ್ರ ಜೊತೆಗೆ ವಿಡಿಯೋ ಮಾಡ್ತಾಯಿದ್ದೀನಿ. ತಗೊಂಡು ಹಿಂಗಿಡ್ಬೇಕು ಗೊತ್ತಿದ್ರೆ ಮತ್ತೆ ನಮ್ಮ ಅಪ್ಪಗೆ ಯಾಕಮ್ಮ ಮಾಡ್ಕೊಡಲ್ಲ ನೀನು? ಅದಕ್ಕೆ ಜಸ್ಟ್ ಒಂದ್ಸರಿ ಟ್ರೈಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಏನು ನಿಮಗೆಲ್ಲ ಬರುತ್ತೆ ಅಂತ ನಮ್ಗೆ ಗೊತ್ತು, ಆದ್ರೂ ಒಂದ್ಸರಿ ಟ್ರಯಲ್. ಸೊ ಕಣಕ ತಗೊಂಡು ಈ ಥರ ಹೂರ್ಣ ಹಾಕಿ ಹಿಂಗೆ ಕ್ಲೀನಾಗಿ ದುಂಡು ಮಾಡಿ ಇಡಬೇಕು. ಸೊ ನೆಕ್ಸ್ಟ್ ಆಮೇಲೆ ಹೋಳಿಗೆಗೆಲ್ಲ ಉಂಡೆ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಹೋಳಿಗೆ ತಟ್ಕೊಂಡು ಅಂಚಲ ಕಾದಿತ್ತು, ಒಂದೊಂದೇ ತಟ್ಕೊಂಡು ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮಮ್ಮ ಹಾಗೆ ಕಾಲೆಳಿತಾ ಮಾತಾಡ್ತಾ ಇರುವಾಗ ಎಷ್ಟು ಬೇಗ ನಾನು ಉಂಡೆ ಎಲ್ಲ ಕಟ್ಕೊಂಡೆ ಹೋಳಿಗೆನೆ ಅಂತಲೇ ಗೊತ್ತಾಗಿಲ್ಲ. ಬಟ್ ತುಂಬಾ ಚೆನ್ನಾಗಿ ಬಂತು ಹೋಳಿಗೆ. ಒಂಥರ ಖುಷಿ ಆಯಿತು. ನನ್ನ ಬರ್ತಡೇ ದಿನ ಇವರೆಲ್ಲ ಬಂದಿದ್ದು ಇನ್ನೂ ಖುಷಿ ಆಯಿತು. ಅದ್ರ ಜೊತೆಗೆ ಅವ್ರ ಜೊತೆ ಸಿಂಪಲ್ಲಾಗಿ ಎಂಥ ಸೆಲೆಬ್ರೇಟ್ ಅಂತಂದರೆ ಅದೇ ಮನೇಲಿ ಸ್ವೀಟ್ ಮಾಡಿಬಿಟ್ಟು ಊಟ ಮಾಡಿದ್ದೆ, ಒಂಥರ ಸೆಲೆಬ್ರೇಟ್ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಮನೆಯವ್ರು ಕೇಕ್ ತರ್ತೀನಿ ಅಂತ ಹೇಳಿದರು. ಸೊ ನಾನೇ ಬೇಡ, ಮತ್ತು ನೀವು ನೈಟ್ ಕಟ್ ಮಾಡಿದ್ದೀವಲ್ವ, ಮತ್ತೆ ಎಂತಕ್ಕೆ ಅಂತ ಹೇಳ್ಬಿಟ್ಟು ಏನೋ ತರಿಸ್ತಿಲ್ಲ. ಬಟ್ ಇದನ್ನೇ ಸ್ವೀಟ್ ಮಾಡಿದ್ವಲ್ಲ, ಇದನ್ನೇ ಖುಷಿಯಾಗಿ ಎಲ್ಲರೂ ಸೇರಿಕೊಂಡು ಊಟ ಮಾಡಿದ್ವಿ. ತುಂಬಾ ಖುಷಿ ಇತ್ತು ಅಂತಲೇ ಹೇಳ್ಬೋದು. ನಮ್ಮಮ್ಮರು ಸ್ವಲ್ಪ ಹಾಗೆ ಇದು ಮಾಡ್ತಾಯಿದ್ರು, ಎಂತ ಎಲ್ಲ ವಿಡಿಯೋದಲ್ಲೂ ವೀಡಿಯೋ ಮಾಡ್ತೀಯ ನೀನು, ಯಾವುದೇನೇ ಕೆಲಸ ಮಾಡಿದರೂ ವೀಡಿಯೋ ಮಾಡ್ಕೊತಾ ಇರ್ತೀಯ, ಸುಮ್ಮನೆ ಅವರು ಏನು ಅನ್ಕೊಂತಾರೆ ಅಂತಿದ್ರು. ಏನು ಅಂದ್ಕೊಂಡ್ರೆ ಏನಮ್ಮ, ನನಗಿಷ್ಟ, ನಾನು ಮಾಡ್ತೀನಿ. ಸುಮ್ಮನೆ ಹೇಗಿದ್ರೂ ಮನೆ ಕೆಲಸ ಮಾಡ್ತೀವಲ್ಲ, ಆ ಥರ ಅದ್ರ ಜೊತೆಗೆ ಒಂದಿಷ್ಟು ವೀಡಿಯೋಸ್ ಮಾಡಿಕೊಂಡ್ರು ಒಂಥರ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ. ನನಗೂ ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನನಗೂ ಕೂಡ ಅದು ತುಂಬ ಯೂಸ್ಫುಲ್ ಆಗುತ್ತೆ, ಹೆಲ್ಪ್ ಆಗುತ್ತೆ, ನನಗೂ ಕೈ ಹಿಡಿಯುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಅಂತಲೂ ಹೇಳ್ತಾ ಇದ್ದೆ. ಸರಿ ಅಮ್ಮ, ಎಂತನಾದರೂ ಮಾಡು, ಚೆಂದ ಮಾಡು ಅಂತ ಹೇಳ್ತಾ ಇದ್ರು. ಅದೊಂದು ಖುಷಿ ಆಯಿತು. ಫೈನಲಾಗಿ ಎಲ್ಲರೂ ಸೇರಿಕೊಂಡು ಕುತ್ಕೊಂಡು ಖುಷಿಯಾಗಿ ಊಟ ಮಾಡಿದ್ವಿ. ಸೊ ಇದಾಗಿತ್ತು ನನ್ನ ಬರ್ತ್ಡೇಯ ವ್ಲಾಗ್. ಯಾರಿಗೆಲ್ಲ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಬರ್ತ್ಡೇ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಎಲ್ಲರಿಗೂ ನಮಸ್ಕಾರ.